ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಲು ತಮ್ಮಲ್ಲಿ ಕಳಕಳಿಯ ವಿನಂತಿ. ಈಗ ಸದ್ಯಕ್ಕೆ ಹೊಸದಾಗಿ SATS ನಲ್ಲಿ ನಿಮ್ಮ ಶಾಲೆಯನ್ನು ಲಾಗಿನ್ ಆಗಬೇಕಾದ್ರೆ ನಿಮ್ಮ ಶಾಲೆಯ ಮೊದಲಿನ ಯೂಸರ್ ನೇಮ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡುವುದರ ಮೂಲಕ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮಗೆ SMS ಸೆಂಟ್ ಸಕ್ಸಸ್ಫುಲಿ ಟು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತಂದ್ಬಿಟ್ಟು ನಿಮ್ಗೆ ಈ ರೀತಿಯಾಗಿ ಗ್ರೀನ್ ಕಲರ್ ಮೆಸೇಜ್ ತೋರಿಸುತ್ತೆ. ನಂತರ ನಿಮ್ಗೆ OTP ವೆರಿಫಿಕೇಶನ್ ಅನ್ನುವ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಆ ಒಂದು OTP ಯನ್ನ ಎಂಟ್ರಿ ಮಾಡುವುದರ ಮೂಲಕ ವೆರಿಫೈ OTP ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನೀವು ನಿಮ್ಮ ಶಾಲೆಗೆ ಲಾಗಿನ್ ಆಗಿ ನಿಮ್ಮ ಶಾಲೆಯ ಒಂದು ಹೋಮ್ ಸ್ಕ್ರೀನ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನೀವು ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋ ಯೂಸರ್ ಫೌಂಡ್ ವಿತ್ ಲಾಗಿನ್ ನೇಮ್ ಅಂತಂದ್ಬಿಟ್ಟು ಈ ರೀತಿಯಾಗಿ ನಿಮ್ಗೆ ರೆಡ್ ಕಲರ್ ನಲ್ಲಿ ಏನಾದ್ರೂ ಮೆಸೇಜ್ ತೋರಿಸ್ತು ಅಂತಂದ್ರೆ ನೀವಿಲ್ಲಿ ಎಂಟ್ರಿ ಮಾಡ್ತಿರುವ ಯೂಸರ್ ನೇಮ್ ತಪ್ಪಾಗಿದೆ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ಎಂಟ್ರಿ ಮಾಡ್ತಿರುವ ಯೂಸರ್ ನೇಮ್ ಸರಿಯಾಗಿದೆಯೋ ಇಲ್ಲವೋ ಎಂಬುದನ್ನ ಪರಿಶೀಲನೆ ಮಾಡಿಕೊಂಡು ನಂತರ ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ OTP ಬರುತ್ತದೆ. ಈ ಒಂದು ಯೂಸರ್ ನೇಮ್ ಅನ್ನ ಎಂಟ್ರಿ ಮಾಡುವ ಸಂದರ್ಭದಲ್ಲಿ ಯೂಸರ್ ನೇಮ್ ಪೂರ್ತಿ ಆದ ನಂತರ ಈ ರೀತಿಯಾಗಿ ಸ್ಪೇಸ್ ಅನ್ನ ಬಿಡಬಾರದು. ಸ್ಪೇಸ್ ಅನ್ನ ಬಿಟ್ಟು ಎಂಟ್ರಿ ಮಾಡಿ ಸೆಂಡ್ OTP ಅಂದಾಗ ನಿಮ್ಗೆ ಯೂಸರ್ ನಾಟ್ ಫೌಂಡ್ ಅಂತ ಬರುತ್ತೆ. ಸೊ ಹಾಗಾಗಿ ನೀವು ಸರಿಯಾಗಿ ಎಂಟ್ರಿ ಮಾಡಿದೀನಿ ಅಂತ ನೀವು ಅನ್ಕೊಳ್ತಿರ್ತೀರಾ. ಯೂಸರ್ ನೇಮಿನ ಕೊನೆಗೆ ಈ ರೀತಿಯಾಗಿ ಸ್ಪೇಸ್ ಇದೆಯಾ ಇಲ್ವಾ ಎಂಬುದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸಪೋಸ್ ಯೂಸರ್ ನೇಮ್ ಸರಿಯಾಗಿದ್ದು ನೀವು ಸೆಂಡ್ OTP ಅಂತ ಕ್ಲಿಕ್ ಮಾಡಿದಾಗ OTP ನಿಮ್ಮ ಮೊಬೈಲ್ಗೆ ಬಾರದೆ ಬೇರೆ ನಂಬರ್ಗೆ ಹೋಗ್ತಿದೆ ಅಂತಂದ್ರೆ ಅದು ಯಾವ ನಂಬರ್ಗೆ ಹೋಗ್ತಿದೆ ಅಂತಂದ್ಬಿಟ್ಟು ನಿಮ್ಗೆ ಈ ಒಂದು ಸ್ಕ್ರೀನ್ ನಲ್ಲಿ ಸಕ್ಸಸ್ಫುಲ್ ಸ್ಕ್ರೀನ್ ನಲ್ಲಿ ಕಾಣುತ್ತೆ. ಆ ನಂಬರ್ ಯಾರ್ದು ಅನ್ನೋದನ್ನ ನೀವು ಫೈಂಡ್ ಮಾಡ್ಕೊಳ್ಬಹುದು. ಸಪೋಸ್ ಆ ನಂಬರ್ ಇಲ್ಲ ಅಂತಂದ್ರೆ ನೀವು ನಿಮ್ಮ ಬ್ಲಾಕ್ ಹಂತದಲ್ಲಿ ಪ್ರಸ್ತುತ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ಅನ್ನ ನೀಡಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ನಿಮಗೆ ಬರುವ OTP ಒನ್ ಟೈಮ್ ಪಾಸ್ವರ್ಡ್ 10 ನಿಮಿಷಗಳ ಕಾಲ ಆ ಒಂದು OTP ವ್ಯಾಲಿಡ್ ಆಗಿರುತ್ತೆ. 10 ನಿಮಿಷ ಬಳಿಕ ನಿಮ್ಗೆ ಇಲ್ಲಿ ಒಂದು ರೀಸೆಂಡ್ OTP ಅನ್ನುವ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಮತ್ತೆ ನೀವು ರೀಸೆಂಡ್ ಮಾಡಿಕೊಳ್ಳುವುದರ ಮೂಲಕ OTP ಯನ್ನ ಪಡಿಬಹುದು. ಸಪೋಸ್ ನೀವು ಒಂದ್ಸಾರಿ OTP ಯನ್ನ ತೆಗೆದುಕೊಂಡು ಲಾಗಿನ್ ಆಗಿದ್ದೀರಿ ಅಂತಂದ್ರೆ ನಿಮಗೆ ಬೇಕಾದಂತಹ ಮೊಬೈಲ್ ನಂಬರ್ ಅನ್ನ ಅಥವಾ ಪ್ರಸ್ತುತ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡಲು ಈ ಸ್ಕ್ರೀನಿನ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಯೂಸರ್ ಪ್ರೊಫೈಲ್ ಅನ್ನುವ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಲ್ಲಿ ನೀವು ಲಾಗಿನ್ ಮಾಡುವ ಸಮಯದಲ್ಲಿ ಯಾವ ನಂಬರ್ಗೆ OTP ಬರಬೇಕು ಆ ನಂಬರ್ ಅನ್ನ ಈ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಈ ಸ್ಕ್ರೀನಿನ ಕೆಳಗಡೆ ಇರುವ ಈ ಒಂದು ಅಪ್ಡೇಟ್ ಅನ್ನ ಕ್ಲಿಕ್ ಮಾಡಿ ನಿಮ್ಗೆ ಸಕ್ಸಸ್ಫುಲ್ ಮೆಸೇಜ್ ಬಂತು ಅಂತಂದ್ರೆ ನೀವು ಅಪ್ಡೇಟ್ ಮಾಡಿದ ಹಾಗೆ ನೀವು ಈ ಒಂದು SATS ಅನ್ನ ಲಾಗಿನ್ ಮಾಡುವ ಸಂದರ್ಭದಲ್ಲಿ ನೀವೇ ಯೂಸರ್ ನೇಮ್ ಹಾಕಿ ನಿಮ್ಗೆ ಆ ಒಂದು OTP ಬಂದು ಆ OTP ಅನ್ನ ನೀವೇ ಎಂಟ್ರಿ ಮಾಡಿ ಲಾಗಿನ್ ಆಗ್ತಿದೀನಿ ಅಂತಂದ್ರೆ ಯಾವುದೇ ತೊಂದರೆಗಳಿರುವುದಿಲ್ಲ. ಯೂಶುವಲಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಈ ಒಂದು SATS ಅನ್ನ ಆಪರೇಟ್ ಮಾಡ್ಲಿಕ್ಕೆ ಬಾರದೆ ನಾವು ಯಾವುದೇ ಒಂದು ನೆಟ್ ಸೆಂಟರ್ ಆಗಿರಬಹುದು ಅಥವಾ ಬೇರೆ ಯಾರಿಗೋ ನಾವು ಅಪ್ಡೇಟ್ ಮಾಡಲು ತಿಳಿಸಿದಾಗ ಯೂಶುವಲಿ OTP ನಿಮ್ಗೆ ಬರುವುದರಿಂದ ಅವರು ಕೇಳುವ ಸಂದರ್ಭದಲ್ಲಿ ನೀವು OTP ಯನ್ನ ಹೇಳಬೇಕಾಗುತ್ತೆ. ಹಾಗಾಗಿ ನೀವು ಯಾರಿಗೆ ಯಾವ ಮಾಹಿತಿಯನ್ನ ಅಪ್ಡೇಟ್ ಮಾಡಲು ತಿಳಿಸಿರುತ್ತೀರೋ ಅಥವಾ OTP ಕೇಳಲು ನಿಮಗೆ ಯಾರು ಕಾಲು ಮಾಡುತ್ತಿದ್ದಾರೆ ಎಂಬುದನ್ನ ಕನ್ಫರ್ಮ್ ಮಾಡಿಕೊಂಡು ಅವರಿಗೆ OTP ಯನ್ನ ನೀಡುವಲ್ಲಿ ಜಾಗರೂಕತೆಯನ್ನ ಹಾಗೆ ನಿಮಗೆ ಯಾರೇ OTP ಯನ್ನ ಕೇಳಿದ್ರೂ ಕೂಡ ನಿಮಗೆ ಬರುವ ಮೆಸೇಜ್ ನಲ್ಲಿ ಈ ರೀತಿಯಾಗಿ OTP ಬಂದಿರುತ್ತದೆ. ಯುವರ್ ಒನ್ ಟೈಮ್ ಪಾಸ್ವರ್ಡ್ ಫಾರ್ ಲಾಗಿನ್ ಈಸ್ ಅಂತಂದ್ಬಿಟ್ಟು ಇಲ್ಲಿ 6 ಸಂಖ್ಯೆಯ ಒಂದು OTP ಇರುತ್ತದೆ. ನಾನು ಅದನ್ನ ಬ್ಲರ್ ಮಾಡಿದೀನಿ ಫಾರ್ ಸೆಕ್ಯೂರಿಟಿ ರೀಸನ್. ದಿಸ್ OTP is valid for 10 minutes. Note, do not share this OTP with anyone for security reasons. SATS ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಅಂತಂದ್ಬಿಟ್ಟು ಈ ರೀತಿಯಾಗಿ ನಿಮ್ಗೆ OTP ಯೂಶುವಲಿ ಬರುತ್ತೆ. ಹಾಗಾಗಿ ನೀವು OTP ಶೇರ್ ಮಾಡುವ ಸಂದರ್ಭದಲ್ಲಿ ದಯವಿಟ್ಟು ನಿಮಗೆ ಬಂದಿರುವ ಪೂರ್ತಿ ಮೆಸೇಜ್ ಅನ್ನ ಒಂದು ಸಾರಿ ನೋಡಿ ನಂತರ ನೀವು ಯಾರಿಗೆ SATS ಕೆಲಸವನ್ನ ಅಪ್ಡೇಟ್ ಮಾಡಲು ತಿಳಿಸಿರುತ್ತೀರಿ ಅವರೇ ಫೋನ್ ಮಾಡಿದಾರೋ ಇಲ್ವೋ ಎಂಬುದನ್ನ ಕನ್ಫರ್ಮ್ ಮಾಡಿಕೊಂಡು ನಂತರವೇ ನೀವು OTP ಯನ್ನ ಅವರಿಗೆ ನೀಡಿ. ಯಾಕಂತಂದ್ರೆ ಈ ಒಂದು OTP ನಿಮ್ಗೆ 10 ನಿಮಿಷಗಳ ಕಾಲ ಅವಕಾಶ ಇರುತ್ತೆ ಎಂಟ್ರಿ ಮಾಡ್ಲಿಕ್ಕೆ. ಸೊ ಇದೇ ರೀತಿ ಮೆಸೇಜ್ ಬಂದಿದೆಯಾ ಅನ್ನೋದನ್ನ ದಯವಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಯೂಶುವಲಿ ಏನಾಗುತ್ತೆ, ಕೆಲಸದ ಒತ್ತಡದಲ್ಲಿ SATS ನಲ್ಲಿ ವರ್ಕ್ ಮಾಡ್ಲಿಕ್ಕೆ ಬಂದಿರೋ OTP ಅಂತ ಅಂದ್ಬಿಟ್ಟು ಯಾವುದೋ OTP ಯನ್ನ
ಬೇರೆ ಯಾರಿಗೂ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಈ ಒಂದು OTP ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಹೊಸದಾಗಿ SATS ನಲ್ಲಿ ಲಾಗಿನ್ ಆಗಬೇಕು ಮತ್ತು OTP ಯ ವಿಷಯದಲ್ಲಿ ಯಾವ ರೀತಿಯಾಗಿ ಜಾಗರೂಕರಾಗಿರಬೇಕು ಅನ್ನುವ ವಿಷಯವನ್ನು ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಇರುವ ಲೈಕ್ ಬಟನ್ ಅನ್ನೇ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.